ಪ್ರಪಂಚ ಕಂಡ ಸರ್ವಶ್ರೇಷ್ಠ ಸುವಾರ್ತಿಕರಲ್ಲಿ ಡಿ.ಎಲ್. ಮೂಡಿಯವರು ಒಬ್ಬರು. ಒಂದು ದಿನ ಅವರ ಪ್ರಸಂಗವನ್ನು ಕೇಳಲಿಕ್ಕೆ ಒಬ್ಬ ವಿದ್ಯಾವಂತನು ಅವರ ಕೂಟದಲ್ಲಿ ಭಾಗವಹಿಸಿ ಅವರ ಪ್ರಸಂಗವನ್ನು ಕೇಳಿ ಅವನೊಳಗೆ ಅತಿಯಾದ ಕೋಪ ಉಂಟಾಗುತ್ತದೆ. ಕೋಪ ಅವರ ಪ್ರಸಂಗದ ಮೇಲಲ್ಲ, ಬದಲಿಗೆ ಅವರ ವ್ಯಾಕರಣದ ದೋಷಗಳ ಮೇಲೆ. ಪ್ರಸಂಗ ಮುಗಿಯುವುದನ್ನೇ ಕಾಯುತ್ತಿದ್ದಂತಹ ಗಣ್ಯ ವ್ಯಕ್ತಿ ಮೂಡಿಯವರ ಬಳಿಗೆ ಬಂದು ಕೇಳುತ್ತಾನೆ, ನೀವು ಆಂಗ್ಲ ಭಾಷೆಯನ್ನು ಕೊಲೆ ಮಾಡ್ತಿದ್ದೀರಲ್ಲ, ನೀವು ಸರಿಯಾಗಿ ಒಂದು ಪದವನ್ನಾದರೂ ಒಂದು ವಾಕ್ಯವನ್ನಾದರೂ ಮುಗಿಸಲಿಲ್ವಲ್ಲ, ವಾಕ್ಯವನ್ನು ಸರಿಯಾಗಿ ಸಂಯೋಜಿಸಿ ಮಾತನಾಡಬಾರದೆ ಎಂದು ಕೇಳುತ್ತಾನೆ. ಡಿ.ಎಲ್. ಮೂಡಿಯವರು ಅದನ್ನು ಶಾಂತವಾಗಿ ಕೇಳಿಸಿಕೊಂಡು, ಅಯ್ಯ, ನಾನು ಹೆಚ್ಚು ವಿದ್ಯಾವಂತನಲ್ಲ, ವಾಕ್ಚಾತುರ್ಯವುಳ್ಳವನೂ ಅಲ್ಲ, ಜೀವವನ್ನೇ ತೆತ್ತವನಿಗಾಗಿ ಕೆಲವು ಮಾತುಗಳನ್ನಾದರೂ ಹೇಳಬೇಕೆಂದೆನಿಸಿ ಕಲ್ವಾರಿಯ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಪ್ರಸಂಗಿಸಿದೆನು ಎಂದು. ಹೌದು, ನೀವು ಹೆಚ್ಚು ಕಲಿತವರಲ್ಲವೇ, ಬುದ್ಧಿವಂತರಾಗಿರುವಿರಲ್ಲ, ನಿಮಗೆ ಜ್ಞಾನವನ್ನು ವಾಕ್ಚಾತುರ್ಯವನ್ನು ಕೊಟ್ಟ ಕ್ರಿಸ್ತನಿಗಾಗಿ ನೀವು ಯಾವ ವಿಧದಲ್ಲಿ ಸೇವೆ ಸಲ್ಲಿಸುತ್ತೀರಿ ಎಂದು ಮತ್ತದೇ ಗಣ್ಯ ವ್ಯಕ್ತಿಯನ್ನು ಇವರು ಪ್ರಶ್ನಿಸುತ್ತಾರೆ. ಆಗ ಆ ವಿದ್ಯಾವಂತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಕುರಿತು ತಾನೇ ಯೋಚಿಸುತ್ತಾನೆ. ದೇವರಿಗೆ ಬೇಕಾಗಿರುವುದು ವಾಕ್ಚಾತುರ್ಯವುಳ್ಳವರಲ್ಲ, ಒಳ್ಳೆಯ ವಾಗ್ಮಿಗಳಲ್ಲ, ಅಥವಾ ಒಳ್ಳೆಯ ಭಾಷಣಕಾರರು ಅಥವಾ ಭಾಷಾ ಜ್ಞಾನಿಗಳು ಅಲ್ಲ. ದೇವರಿಗೆ ಬೇಕಾಗಿರುವಂಥವರು ದೇವರನ್ನು ಪ್ರೀತಿಸುವ, ಪ್ರಕಟಪಡಿಸುವ ಹಾಗೂ ಪ್ರಸಿದ್ಧಿಪಡಿಸುವ ವ್ಯಕ್ತಿಗಳು. ದೇವರಿಗೆ ಒಳ್ಳೆಯ ಪ್ರಸಂಗಿಯೇ ಬೇಕಾಗಿದ್ದರೆ ಪರಿಸಾಯರಲ್ಲೋ ಸದ್ದುಕಾಯರಲ್ಲೋ ಶಾಸ್ತ್ರಿಗಳಲ್ಲೋ ಯಾರನ್ನೋ ಒಬ್ಬರನ್ನು ಆರಿಸಿ ತೆಗೆದುಕೊಳ್ಳುತ್ತಿದ್ದರು. ಆದರೆ ವಾಕ್ಯಜ್ಞಾನ, ಅಕ್ಷರ ಜ್ಞಾನವಿಲ್ಲದ ಪೇತ್ರನನ್ನು ಆರಿಸಿಕೊಳ್ಳುತ್ತಿರಲಿಲ್ಲ. ಈ ಲೋಕದ ಜ್ಞಾನ ದೇವರ ಮುಂದೆ ಹುಚ್ಚುತನವಾಗಿದೆ. ಲೋಕದ ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ಮತ್ತು ತನ್ನ ಜ್ಞಾನವನ್ನು ಜ್ಞಾನಹೀನರ ಮೂಲಕ ಪ್ರಕಟಪಡಿಸುವುದಕ್ಕೋಸ್ಕರ ಏನನ್ನೂ ಗೊತ್ತಿಲ್ಲದ ಜನವನ್ನು ಆರಿಸಿಕೊಳ್ಳುತ್ತಾನೆ. ದೇವರಿಗಾಗಿ ಏನನ್ನೂ ಮಾಡುತ್ತಿರುವ ಅವಿದ್ಯಾವಂತರು ಹಾಗೆ ಅಜ್ಞಾನಿಗಳನ್ನು ನೋಡಿ ವಿದ್ಯಾವಂತರು ಹಾಗೆ ಅತಿ ಬುದ್ಧಿವಂತರು ಆಡಿಕೊಳ್ಳುವುದನ್ನು ಬಿಟ್ಟು ಹೆಚ್ಚೇನೂ ಮಾಡಲಾರರು. ದೇವ ಮಕ್ಕಳೇ, ದೇವರ ನಾಮದ ಮಹಿಮೆಗಾಗಿ ಏನನ್ನಾದರೂ ಮಾಡಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ನಿಮ್ಮ ಕೈಲಿ ಆಗದೆ ಹೋದರೆ ಮಾಡುವವರನ್ನಾದರೂ ಪ್ರೋತ್ಸಾಹಿಸಿ. ಯಾವುದೇ ಕಾರಣಕ್ಕೂ ನಿರುತ್ಸಾಹಗೊಳಿಸಬೇಡಿ, ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತದೆ. ತನ್ನ ದೊಡ್ಡ ದೋಷಗಳನ್ನು ಮುಚ್ಚಿಕೊಂಡು ಬೇರೆಯವರ ಸಣ್ಣ ತಪ್ಪುಗಳನ್ನು ಎತ್ತಿ ಆಡುವವನು ಜ್ಞಾನಿಯಲ್ಲ.